ಎಲ್ಲರಿಗೂ ನಮಸ್ಕಾರ. ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ. ಮೆನೆಪ್ಟಾನ ರಕ್ಷಿತ ಶವವನ್ನು ನೀರಾನ ಪ್ರಾಂತ್ಯಕ್ಕೆ ತಗೊಂಡು ಬರ್ತಾರೆ. ಅಲ್ಲಿ ಶಿಲ್ಪಿ ನೆಖನ್ ಒಂದು ನೀರಾನಿಯ ವಿಗ್ರಹವನ್ನು ಕೆತ್ತಿರ್ತಾನೆ. ಅದರ ಬುಡದಲ್ಲಿ ಒಂದು ಬಟ್ಟೆಯನ್ನು ಹಾಸಿ ಅವನನ್ನು ಮಲಗಿಸ್ತಾರೆ. ಅಲ್ಲಿ ದುಃಖದ ಮಹಾಪೂರ್ವೆ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಒಬ್ಬೊಬ್ಬರೇ ಬಂದು ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹಿರಿಯರು ಎಲ್ಲರೂ ಬರ್ತಾರೆ. ಮೆನ್ನನನ್ನು ತೋರಿಸಿ ಇವ್ರು ಯಾರು ಅಂತ ಕೇಳಿದಾಗ ಇವರು ನಮ್ಮವರೇನೆ ಅಂತ ಹೇಳ್ತಾರೆ. ಆಮೇಲೆ ಸೆಮ ಅನ್ನೋನು ಕೇಳ್ತಾನೆ, ಎಲ್ಲ ಹೇಗಾಯಿತು ಬಟ ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಮೆನ್ನ ಕೊಡ್ತಾನೆ. ಏಕೆಂದರೆ ಅವನೇ ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಾನೆ. ಅವನು ಹೇಳ್ತಾನೆ, ಸೆಡ್ ಉತ್ಸವದ ಮುನ್ನ ದಿವಸ ರಾತ್ರಿ ನಾಯಕರನ್ನ ಕಾರಾಗೃಹಕ್ಕೆ ಸಾಗಿಸಿದ್ರು. ತಪ್ಪಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡ್ವಿ. ಆದರೆ ಅಣ್ಣ ಅದಕ್ಕೆ ಒಪ್ಪಲಿಲ್ಲ. ಉತ್ಸವದ ಮಾರನೇ ದಿನ ವಿಚಾರಣೆ ಇತ್ತು. ಅದರ ತೀರ್ಪಾಗಿ ಮರಣದಂಡನೆ ಆಯಿತು ಅಂತ ಹೇಳಿದಾಗ ಹೆಂಡತಿ ಬಟಾನ್ ಹತ್ರ ನೋಡಿ ಕೇಳ್ತಾನೆ, ಅಂದರೆ ನೀವು ಶವವನ್ನು ಕಸ್ಕೊಂಡು ಪಾರಾಗಿ ಬಂದ್ರಾ ಅಂದಾಗ ಬಟ ತಲೆ ಅಲ್ಲಾಡಿಸ್ತಾನೆ. ಹೆಂಡತಿ ಕಣ್ಣುಗಳು ಮಿನುಗುತ್ತವೆ. ನಮ್ಮ ಜನ ತುಂಬ ಅಸಾಮಾನ್ಯರು, ಅಸಾಧಾರಣವಾದದ್ದನ್ನೇ ನಾವು ಮಾಡೋದು ಅಂತ ಹೇಳ್ತಾನೆ. ಅಷ್ಟು ಹೇಳಿದ್ರು ಕೂಡ ಅವನ ಕಣ್ಣಿನ ಹೊಳಪು ಮಾಯ ಆಗುತ್ತೆ. ಎಲ್ಲ ಆಗಿದೆ, ಆದರೆ ನಾಯಕರನ್ನ ನಾವು ಜೀವಂತವಾಗಿ ಕರ್ಕೊಂಡು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತಾನೆ. ಹೆಂಡತಿ ಮುಂದುವರಿಸಿ ಹೇಳ್ತಾನೆ, ಸರಿ ನೀವೇನೋ ಶವವನ್ನು ತಗೊಂಡು ಬಂದ್ರಿ, ಆದರೆ ಅವ್ರು ಅಟ್ಟಿಸ್ಕೊಂಡು ಬರಲಿಲ್ವಾ ಅಂತ ಹೇಳಿದಾಗ ಹೆಂಡತಿ ಮಾತನ್ನೇ ಕೇಳ್ತಾ ಇದ್ದ ಬಟಾನಿಗೆ ಸೈರಣ ತಪ್ಪಕ್ಕೆ ಶುರು ಆಗುತ್ತೆ. ಸಿಟ್ಟಾಗಿ ತಾನು ಏನು ಹೇಳಬಾರ್ದು ಅಂತ ಕಂಪಿಸ್ತಿದ್ದ ತುಟಿಗಳನ್ನು ಪರಸ್ಪರ ಬಿಗಿಯಾಗಿ ಒತ್ತೆ ಹಿಡ್ಕೊತಾನೆ. ಏಕೆಂದರೆ ಈ ಹೆಂಡತಿ ಹೊಸದಾಗಿ ಬಂದಿದ್ದಂತಹ ಒಬ್ಬ ಹಿರಿಯ ನಾಯಕ ಅವನು. ಈ ಬಟಾಗೆ ಮೆಂಫಿಸಲ್ಲಿ ನಾಯಕ ಹೇಳಿದ್ದ ಅವನ ಕನಸಿನ ನೆನಪಾಗುತ್ತೆ. ಪಾಪಿಗಳ ಹೋಯ್ತು, ಕಸದ ಜೊತೆಗೆ ರಸನೂ ಹೋಯ್ತು ಅಂತ ಹೇಳ್ಬಿಟ್ಟು ಕಾಪಿರು ಒಬ್ಬ ಕೋಲ್ನಿಂದ ಹೊಡಿತಿದ್ದಿದ್ದು, ಆ ಹೊಡಿತಿದ್ದ ವೃದ್ಧ ಹೆಂಡತಿ ಥರ ಇದ್ದ ಅಂತ ಹೇಳಿದ್ದು ಎಲ್ಲನೂ ನೆನಪಾಗುತ್ತೆ. ಮೆನ್ನನಿಗೆ ಹೆಂಡತಿ ವಿಚಿತ್ರ ವ್ಯಕ್ತಿ ಥರ, ಆದರೆ ಸಮರ್ಥನ್ ಥರನೇ ಕಾಣಿಸ್ಕೊಳ್ತಾನೆ. ಅಟ್ಟಿಸ್ಕೊಂಡು ಬರಲಿಲ್ವಾ ಅಂತ ಅವ್ನು ಮತ್ತೆ ಕೇಳಿದಾಗ ಮೆನ್ನ ಹೇಳ್ತಾನೆ, ವಿಚಾರಣೆ ಮುಗಿದ ಕೂಡಲೇ ದಂಡು ಮಹಾ ಅರ್ಚಕರ ನೇತೃತ್ವದಲ್ಲಿ ನೀರಾನೆ ಪ್ರಾಂತ್ಯದ ಮೇಲೆ ಏರು ಹೋಗಬೇಕು ಅಂತ ಸೆಡ್ ಉತ್ಸವಕ್ಕೆ ಮುಂಚೆನೇ ತೀರ್ಮಾನ ಆಗಿತ್ತು ಅಂದಾಗ, ಮತ್ತೆ ದಂಡು ಸೈನ್ಯ ಗಡಿಯಲ್ಲಿ ಅಂತ ಕೇಳ್ತಾನೆ ಅವನು. ಇಲ್ಲ, ಉತ್ಸವಕ್ಕೆ ಅಂತ 200 ಜನರನ್ನು ಕರೆಸ್ಕೊಂಡಿದ್ರು ಅಂತ ಹೇಳಿದಾಗ, ನೀವು ಮಹಾರ್ಚಕ ಅಂತ ಹೇಳಿದ್ರಲ್ಲ ಅಂದಾಗ, ಹೌದಪ್ಪ, ಅದೇ ವಿಸ್ಮಯ. ಅಂದರೆ ಇದು ಧರ್ಮ ದಿಗ್ವಿಜಯದ ಸೋಗು ಅಷ್ಟೇ. ಇಡೀ ಐಗುಪ್ತಕ್ಕೆ ನೀರಾನೆ ಪ್ರಾಂತ್ಯ ನಾಶ ಆಗಲಿ ಅಂತ ಅವರು ಎಲ್ಲ ತೀರ್ಮಾನ ಮಾಡಿಕೊಂಡಿದ್ದಾರೆ ಅಂತ ಹೇಳಿದಾಗ ಸೆಮ ಹೇಳ್ತಾನೆ, ಈ ರಾಜಕೀಯ ಚೌಕಮಣಿ ಆಟದಲ್ಲಿ ಮಹಾರ್ಚಕರ ಕೈ ಮೇಲಾಗಿದೆ ಅಂತ ಹೇಳ್ತಾನೆ. ಜನರನ್ನು ಸುಲಿಯೋದಕ್ಕೆ ಅಂದ್ಬಿಟ್ಟು ಮಹಾ ಅರ್ಚಕ, ಪೆರೋ, ಭೂಮಾಲೀಕರು ಎಲ್ಲರೂ ಒಂದಾಗಿದ್ದಾರೆ ಅಂತ ಅನ್ಬಹುದು ಅಂತ ಹೇಳಿದಾಗ ಸೆಬೆಕು ಇದ್ದಕ್ಕಿದ್ದಾಗೆ ಕೂಗ್ತಾನೆ, ಇಲ್ಲ, ಇದು ಮಹಾಪಾಪ ಕಾರ್ಯ ಅಂತ ಹೇಳಿದಾಗ ಸೆಮ ಹೇಳ್ತಾನೆ, ಹಾಗಾದರೆ ಅವ್ರ ದಂಡು ಬರ್ತಾ ಇದೆಯಾ ಅಂತ ಹೇಳಿದಾಗ ಬಟ ಹೇಳ್ತಾನೆ, ಹೌದು, ನಮಗೂ ಅವ್ರಿಗೂ ಅರ್ಧ ರಾತ್ರಿ ಅರ್ಧ ಹಗಲಿನ ಅಂತರ ಇತ್ತಷ್ಟೇ. ನಾವು ವೇಗವಾಗಿ ಬಂದ್ವಿ, ಅವರು ಕೂಡ ನಮ್ಮನ್ನು ವೇಗವಾಗಿ ಬೆನ್ನು ಹತ್ತಿ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಬಿಸಿ ಉಸಿರು ಬಿಡ್ತಾ ನೆಮ್ಮಹೊಟಪ್ ಗಟ್ಟಿಯಾದ ಸ್ವರದಲ್ಲಿ ಕೇಳ್ತಾನೆ. ಅಷ್ಟೊತ್ತಿಗೆ ಜನರ ಶೋಕದ ವಾತಾವರಣ ತುಂಬಿರುತ್ತೆ. ಹಲವಾರು ಕಂಠಗಳಿಂದ ಹೊರಟು ಒಂದು ರೀತಿಯ ವಿಚಿತ್ರವಾಗಿ ರೋಧನ ಕೇಳಿಸ್ತಾ ಇರುತ್ತೆ. ನೆಮ್ಮಹೊಟಪ್ ಕೇಳ್ತಾನೆ, ಹೇಳಿ ಈಗೇನು ಮಾಡಬೇಕು ಅಂತ. ಹೆಂಡತಿ ಹೇಳ್ತಾನೆ, ಇವತ್ತು ಕತ್ಲಾಗೋಕ್ಕೆ ಮುಂಚೆನೇ ಅವರು ದಂಡು ಬರಬಹುದು ಅಂದಾಗ ಮೆನ್ನ ಹೇಳ್ತಾನೆ, ಇಲ್ಲ, ಅದಕ್ಕೆ ಮುಂಚೆ ಬಂದರೂ ಬರಬಹುದು, ಮುಂದಿನ ಕೆಲಸ ತಡ ಇಲ್ಲದೆ ಮಾಡ್ಬೇಕು ನಾವು ಅಂದಾಗ ಸೆಮ ಹೇಳ್ತಾನೆ, ಅಂದರೆ ನಾಯಕರಿಗೆ ಅಂತ್ಯವಿಧಿ ಮಾಡಬೇಕು ಅಂದಾಗ ಬಟ ಹೇಳ್ತಾನೆ, ಹೌದು, ಮೆನ್ನಯ್ಯ ಅದನ್ನೆಲ್ಲ ನೆರವೇರಿಸ್ತಾರೆ, ಅವರ ಸೂಚನೆ ಪ್ರಕಾರನೇ ಏರ್ಪಾಟ್ ಮಾಡಬೇಕು ಅಂದಾಗ ಹೆಮೋನ್ ಅನ್ನಂತಹ ಇನ್ನೊಬ್ಬ ಹಿರಿಯ ಸದಸ್ಯರಲ್ಲಿ ಒಬ್ಬ ಹೇಳ್ತಾನೆ, ಆಯಿತು, ಹಾಗೆ ಆಗಲಿ ಅಂತ ಹೇಳ್ಬಿಟ್ಟು. ಹೆಂಡತಿ ಹೇಳ್ತಾನೆ, ಮಧ್ಯಾಹ್ನದ ಹೊತ್ತಿಗೆ ನಾವು ಸ್ವರಕ್ಷಣೆಯ ಯುದ್ಧಕ್ಕೆ ಸಿದ್ಧರಾಗಿರಬೇಕು, ಏಕೆಂದರೆ ಅಷ್ಟೊತ್ತಿಗೆ ಅರ್ಚಕನ ದಂಡು ಬರುತ್ತಿಲ್ಗೆ ಅಂತ ಹೇಳಿದಾಗ ತಾನಿಸ್ ಹೇಳ್ತಾನೆ, ನಾಯಕರು ಮೆಂಫಿಸ್ಗೆ ಹೊರಟಿದ್ದು ರಾಜಗೃಹದಿಂದ, ಆದರೆ ಈಗ ನೋಡಿದ್ರೆ ಅಂತ ಮಾತು ನಿಲ್ಲಿಸ್ತಾನೆ.
ಸ್ನೊಫ್ರು ಹೇಳ್ತಾನೆ, ದಾರಿನಲ್ಲಿ ನೆಫಿಸ್ ಅಕ್ಕನಿಗೆ ತೋರಿಸ್ಬಿಟ್ಟು ಆನಂತರ ರಾಜಗೃಹಕ್ಕೆ ಹೋಗೋಣ ಅಂದಾಗ ಮೆನ್ನ ಹೇಳ್ತಾನೆ, ಒಂದು ಹಲಗೆಯನ್ನು ತರಿಸಿ ಎತ್ಕೊಂಡು ಹೋಗೋಕ್ಕೆ ಸುಲಭ ಆಗುತ್ತೆ ಅಂಥೇಳಿ ಹೇಳ್ತಾನೆ. ಸೆಬೆಕ್ಕು ಜನರ ಕಡೆಗೆ ನೋಡ್ತಾನೆ, ಅಲ್ಲಿ ಸೆತ್ ಇರ್ತಾನೆ. ಓ, ಸೆತ್ ಅಲ್ಲೇ ಇದೆಯಲ್ಲ, ಶವಪೆಟ್ಟಿಗೆನೂ ಬೇಕಲ್ವಾ ಅಂತ ಹೇಳಿದಾಗ ಮೆನ್ನ ಹೇಳ್ತಾನೆ, ಹಲಗೆ ತಕ್ಷಣದ ಉಪಯೋಗಕ್ಕೆ ಬೇಕು, ಮುಚ್ಚಳ ಇಲ್ಲದೆ ಇರೋ ಶವಪೆಟ್ಟಿಗೆ ಗೋರಿಗೆ ಹೋಗುವಾಗ ಗೋರಿಗೆ ಇಳಿಸಿದ ಮೇಲೆ ಮುಚ್ಚಳದ ಹಲಗೆ ಬೇಕು ಅಂತಾನೆ. ಸೆಬೆಕ್ಕು ಹೇಳ್ತಾನೆ, ದೋಣಿ ಕಟ್ಟೆಯ ಪಕ್ಕ ಗೋಡೆ ನಿರ್ಮಾಣಕ್ಕೆ ಅಂತ ಅಪ್ಪು ಕಡಿಸಿರುವಂತಹ ಒಂದು 800 ಕಲ್ಲುಗಳಿವೆ ಅಂತ ಹೇಳ್ತಾನೆ. ಆಗ ಹೆಮ್ಟಿ ಹೇಳ್ತಾನೆ, ಗೋರಿ ಕಟ್ಟಲಿಕ್ಕೆ ಅದನ್ನು ಉಪಯೋಗಿಸೋಣ, ಆದರೆ ಕಲ್ಲುಗಳನ್ನು ಮಂದಿರದ ಆಚೆಗೆ ಅಂದರೆ ಗೋರಿ ಪ್ರದೇಶಕ್ಕೆ ಸಾಗಿಸೋದು ತಡ ಆಗುತ್ತೆ ಅಂತ ಹೇಳಿದಾಗ ಸ್ನೊಫ್ರು ಹೇಳ್ತಾನೆ, ವಸತಿ ಪ್ರದೇಶದ ಹತ್ತಿರದಲ್ಲೇ ಗುಂಡಿ ತೋಡ್ಬಿಟ್ಟು ಗೋರಿ ಕಟ್ಟಿಬಿಡೋಣ, ಮೇಲ್ಗಡೆ ನಿರ್ಮಾಣವನ್ನು ಆಮೇಲೆ ಮಾಡೋಣ ಅಂತ ಹೇಳಿದಾಗ ಬಟ ಸನ್ನೆ ಮಾಡ್ತಾನೆ. ಸೆತ್ನ ಮತ್ತು ಇಪ್ಯೋವರ್ ಮುಂತಾದ ಪ್ರಮುಖರು ಇವ್ರು ನಿಂತಿರೋ ಹತ್ರಕ್ಕೆ ಬರ್ತಾರೆ. ವಿಷಯ ತಿಳಿದು ಸೆತ್ನ ಮನೆ ಹತ್ರ ಓಡ್ತಾನೆ. ಸ್ನೊಫ್ರು ಮೆನ್ನನ್ ಕಡೆಗೆ ಹೇಳ್ತಾನೆ, ಅಯ್ಯ, ನಮ್ಮ ಬುಡಕಟ್ಟಲ್ಲಿ ಇಂತಹ ಗೋರಿ ಇದೆ, ಮೊದಲನೇದು ಸಾಮಾನುಗಳು ಏನೇನು ಬೇಕು ಅಂತ ಹೇಳಿ ನಮ್ಗೆ ಯಾವುದು ತಿಳಿದು ರಾಜಗೃಹದಲ್ಲಿ ಈಗ ಇಪ್ಯುವರ್ ಅದನ್ನೆಲ್ಲ ಒದಗಿಸ್ತಾರೆ ಅಂತ ಹೇಳಿದಾಗ ಕಿರಿಯ ವಯಸ್ಸಿನ ಮೆನ್ನನನ್ನು ಇಪ್ಯುವರ್ ಭಕ್ತಿಯಿಂದಲೇ ನೋಡ್ತಾನೆ. ಅವನ ಕಡೆ ತಿರುಗಿ ಮೆನ್ನ ಹೇಳ್ತಾನೆ, ನೋಡಿ, ಗೋರಿ ವಾಸಕ್ಕೆ ಬುತ್ತಿ ಬೇಕು, ಹೂವು ಹಣ್ಣುಗಳು ಬೇಕು, ಮೃತನ ಪುಟ್ಟ ಪ್ರತಿರೂಪ ಬೇಕು, ಮರದಿಂದ ಮಾಡಿರ್ಬೇಕು ಅದನ್ನು, ಆಟದ ಸಾಮಗ್ರಿ, ಬೇಟೆ ಸಾಮಗ್ರಿ, ಪಾದರಕ್ಷೆಗಳು, ನಡುವಸ್ತ್ರ, ಪುಕ್ಕಗಳ ಚಾಮರ, ಗೋರಿ ಪ್ರವೇಶಕ್ಕೆ ಮುನ್ನ ಬಾಯಿ ತೆರೀಲಿಕ್ಕೆ ಅಂದ್ಬಿಟ್ಟು ಒಂದು ಚೂಪಾದ ಕಲ್ಲು, ಇಷ್ಟು ಬೇಕು ಅಂತ ಹೇಳಿದಾಗ ಸ್ನೊಫ್ರು ಮಧ್ಯ ಬಾಯಿ ಹಾಕ್ತಾನೆ. ಅಲ್ಲ, ಆನ್ಪುವನ್ನು ಮಣ್ಣು ಮಾಡಿದಾಗ ಮೆನೆಪ್ಟ ಅರ್ಚಕರ ಕೈಯಲ್ಲಿ ಬೆಳಕಿಗೆ ಆಗಮನ ಅನ್ನೋ ಪುಸ್ತಕವನ್ನು ಓದಿಸಿದ್ದ ಅಂದಾಗ ಅದು ಒಂದು ಪ್ರತಿ ಇದೆಯಾ ಅಂತ ಮೆನ್ನ ಕೇಳ್ತಾನೆ. ಆಗ ಇಪ್ಯುವರ್ ಹೇಳ್ತಾನೆ, ಹೌದು, ಅರ್ಚಕರು ಮಾಡಿಸಿಟ್ಟಿದ್ದಾರೆ ಅಂತ ಹೇಳಿದಾಗ ಒಳ್ಳೇದಾಯಿತು, ಅದನ್ನು ತೊಗೊಂಡು ಬನ್ನಿ, ಅದನ್ನು ಓದೋದೇನು ಬೇಡ, ಈಗ ಗೋರಿಲಿ ಇಟ್ಬಿಡೋಣ, ಸರ, ಉಂಗುರ, ಹಣತೆ, ಎಣ್ಣೆ, ಇಕ್ಕಳದ ತುದಿಯ ಕೋಲು, ಬೆಂಕಿ, ಪಾತ್ರೆ ಎಲ್ಲ ಬೇಕು ಅಂತ ಹೇಳಿದಾಗ ಗೊತ್ತಾಯ್ತು ಅಂತ ಇಪ್ಯುವರ್ ತಲೆ ಆಡಿಸ್ತಾನೆ. ಬಟನ ದೃಷ್ಟಿ ಅಪ್ಪುವನ್ನು ಹುಡುಕುತ್ತೆ. ನೆಕ್ಕನ್ನ ಹಿಂದ್ಗಡೆ ಅವನು ನಿಂತಿರ್ತಾನೆ. ಬಟ ತನ್ನ ಕಡೆ ನೋಡ್ತಿದ್ದಾನೆ ಅಂತ ಅವನಿಗನ್ಸುತ್ತೆ. ಬೆರಳು ಸನ್ನೆ ಕಂಡ ತಕ್ಷಣ ಅಪ್ಪು ಬಟ ಕಡೆಗೆ ಬರ್ತಾನೆ. ಗೋರಿ ವಿಷಯವನ್ನ ಬಟ ಹೇಳ್ತಿದ್ದ ಹಾಗೆ ಸ್ನೊಫ್ರು ಅವ್ರ ಹತ್ರಕ್ಕೆ ಬರ್ತಾನೆ. ನೆಲಮಾಳಿಗೆ ಗೋರಿ ಮಾಡೋಣ, 10 ಮೊಳ, 6 ಮೊಳ, 6 ಮೊಳ ಮೇಲ್ಕಟ್ಟಡವನ್ನು ನಿಧಾನವಾಗಿ ಆನಂತರ ನಿರ್ಮಾಣ ಮಾಡೋಣ. ಇನ್ನು ಸ್ವಲ್ಪ ಹೊತ್ತಲ್ಲೇ ಈ ನೆಲಮಾಳಿಗೆ ಗೋರಿ ಸಿದ್ಧ ಆಗಬೇಕು ಅಂತ ಹೇಳಿದಾಗ ಮನಸ್ಸಿನಲ್ಲೇ ಲೆಕ್ಕ ಹಾಕ್ಕೊಂಡು ಹೆಪ್ಪು ಹೇಳ್ತಾನೆ, ನಮ್ಮಲ್ಲಿರೋದು 2 ಗೇಣು ಘನ ಅಳತೆಯ ಕಲ್ಲುಗಳಿವೆ, 600 ಮತ್ತು 24 ಬೇಕು, ಮೇಲೆ ಆಧಾರಕ್ಕೆ ತೊಲೆಗಳು ಬೇಕು, ಹಲಗೆಗಳು ಬೇಕು ಅಂತ ಹೇಳಿದಾಗ ಈ ಮಾತನ್ನ ಇಪ್ಯುವರ್ ಕೇಳಿಸ್ಕೊಳ್ತಾನೆ. ಅವನು ಹೇಳ್ತಾನೆ, ಹಲಗೆಗಳು ರಾಜಗೃಹದಲ್ಲಿದೆ, ಈ ಸಲ ಕೆಪ್ಟು ಬಂದಾಗ ತಗೊಂಡಿದ್ದು, ತೊಲೆಗಳು ಇದೆ ಅಂತ ಹೇಳ್ತಾನೆ. ಸರಿ, ಒಬ್ಬೊಬ್ಬರು ಒಂದೊಂದು ಕಲ್ಲು ಎತ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ. ಮಾತುಕತೆ ತುಂಬ ದೀರ್ಘ ಆಗ್ತಾ ಇದೆಯಾ ಅಂತ ನೆಮ್ಮಹೊಟ್ಟಪ್ಗ ಅನ್ಸುತ್ತೆ. ಅವನು ಸ್ವಲ್ಪ ಕಂಪಿಸುವ ಧ್ವನಿಯಲ್ಲೇ ಹೇಳ್ತಾನೆ, ಅಲ್ಲ, ಅದೆಷ್ಟರ ಕೆಲಸ, ಅದೆಲ್ಲ ವ್ಯವಸ್ಥೆ ಮಾಡ್ತೀನಿ, ಮೊದಲು ನಾವು ನಾಯಕರ ಮನೆಗೆ ಹೋಗೋಣ, ಅಕ್ಕನಿಗೆ ಅಣ್ಣನನ್ನು ತೋರಿಸ್ಬೇಕು ಅಂತ ಹೇಳ್ತಾನೆ. ಸೆಮ ಹೌದು ಹೌದು ಅಂತಾನೆ. ಮತ್ತೆ ಕಂಬನಿ ಎಲ್ಲ ಕಡೆಗೂ ಹರಿಯೋಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ಅದರ ಪಾಡಿಗೆ ಹರಿಲಿಕ್ಕೆ ಬಿಟ್ಬಿಟ್ಟು ನೆಮ್ಮಹೊಟ್ಟಪ್ ಜಂಗುಳಿಗೆ ಮುಖ ಮಾಡಿ ನಿಂತ್ಕೊಳ್ತಾನೆ. ತಲೆಯನ್ನು ತುಸು ತಗ್ಗಿಸಿ ತತ್ತರಿಸ್ತಾ ಇರೋ ಧ್ವನಿಯಲ್ಲಿ ಹೇಳ್ತಾನೆ, ನೋಡಿ, ನಾಯಕರನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನೆಫಿಸ್ ಅಕ್ಕನಿಗೆ ತೋರಿಸೋಣ, ಅಲ್ಲಿಂದ ರಾಜಗೃಹಕ್ಕೆ ಒಯ್ಬೇಕು ಅಂತ ಹೇಳಿದಾಗ ಮುಂದ್ಗಡೆ ಇದ್ದವ್ರಿಗೆ ಅವನ ಮಾತು ಕೇಳಿಸುತ್ತೆ. ಹಿಂದ್ಗಡೆ ಇರೋರಿಗೆ ಕೇಳಿಸೋಕ್ಕೂ ಸಾಧ್ಯ ಇಲ್ಲದೆ ಇರೋಷ್ಟು ಮೆಲುಧ್ವನಿಯಲ್ಲಿ ಅವನು ಮಾತಾಡ್ತಿರ್ತಾನೆ. ಅದು ದುಃಖದ ಬರದಲ್ಲಿ. ಮುಂದ್ಗಡೆ ಇದ್ದವರು ತಾವು ಕೇಳಿಸ್ಕೊಂಡಿದ್ದನ್ನು ಹಿಂದ್ಗಡೆಯವ್ರಿಗೆ ಹೇಳ್ತಾರೆ. ಜನ ಸಾಲ್ಗಟ್ತಿದ್ದ ಹಾಗೆ ಜೋಡಿಸಿ ಮಾಡಿದ್ದ 2 ಮೊಳ ಅಗಲದ ಆಳುದ್ದದ ಹಲಗೆಯನ್ನು ಹೊತ್ಕೊಂಡು ಸೆತ್ನ ಓಡ್ ಬರ್ತಾನೆ. ಲೇಪಿತ ಶವದ ಮುಂದೆ ಅದನ್ನು ಇಡ್ತಾನೆ. ಬಿಕ್ಕಿ ಬಿಕ್ಕಿ ಅಳಕ್ಕೆ ಪ್ರಾರಂಭ ಮಾಡ್ತಾನೆ. ಮೆನ್ನನ ಸೂಚನೆ ಹಾಗೆ ಬಟ ನಾಮೋಚ್ಚಾರ ಪ್ರಾರಂಭ ಮಾಡ್ತಾನೆ. ಎಲ್ಲ ಕಂಠಗಳು ಹೇಳಿಸ್ಕೊಳ್ದೆ ಹೇಳಕ್ಕೆ ಪ್ರಾರಂಭ ಆಗತ್ವೆ. ಓ ವಸೈರಿಸ್, ಓ ವಸೈರಿಸ್, ಓ ಮೆನೆಪ್ಟ, ಓ ಮೆನೆಪ್ಟ ಅಂತ. ಈ ದಳಪತಿಯನ್ನು ನೋಡಲಿಕ್ಕೆ ಅಂದರೆ
ನೆಮ್ಹೋಟಪ್ಪನ ನೋಡೋಕ್ಕೇನೆ ಒಂದು ರೀತಿಯ ಭಯದಿಂದ ಬೆಕ್ ಮತ್ತು ಔಟ್ ಸ್ವಲ್ಪ ದೂರ ನಿಂತಿರ್ತಾರೆ. ಏಕೆಂದರೆ ಅವರಿಬ್ಬರನ್ನ ಅಂಗರಕ್ಷಕರನ್ನಾಗಿ ನೇಮಿಸಿದ್ದೇನೆ ನೆಮ್ಹೋಟಪ್ಪು, ಅಣ್ಣನನ್ನು ಕ್ಷೇಮವಾಗಿ ಕರ್ಕೊಂಡು ಬರಬೇಕು ಅಂತೆಲ್ಲ ಹೇಳಿರ್ತಾರೆ. ಆದರೆ ಈಗ ನೋಡಿದ್ರೆ ಈ ಥರ ಪರಿಸ್ಥಿತಿ, ಹಾಗಾಗಿ ಅವರು ತುಂಬ ಅಳಕಿನಿಂದ ದೂರ ನಿಂತಿರ್ತಾರೆ. ಆದರೆ ನೆಮ್ಹೋಟೆಪ್ ಅವ್ರ ಹತ್ರಕ್ಕೆ ಹೋಗ್ತಾನೆ, ಬನ್ನಿ ಎತ್ಕೊಳ್ಳಿ ಅಂತಾನೆ. ಆ ಧ್ವನಿಯ ಮೃದುತನವನ್ನು ಕೇಳಿ ಬೆಕ್ ಮತ್ತು ಔಟರ್ಗೂ ಕೂಡ ಸ್ವಲ್ಪ ಧೈರ್ಯ ಬರುತ್ತೆ. ಅವ್ರ ದೇಹದಲ್ಲೂ ಕೂಡ ಜೀವ ಸಂಚಾರ ಆದಂಗೆ ಆಗುತ್ತೆ. ಹಿರಿಯರು ಮೆನೆಪ್ಟಾನ ಕಳೆ ಬರುವನ್ನು ಎತ್ತುತ್ತಾರೆ, ಹಲಗೆ ಮೇಲೆ ಮಲಗಿಸ್ತಾರೆ. ಹಲಗೆಯನ್ನು ಎತ್ತಿ 50 ಜನ ಶ್ರೇಷ್ಠರ ತಲೆ ಮೇಲೆ ಇಡ್ತಾರೆ. ಅವರು ಔಟ ಮತ್ತು ಬೆಕ್ಕು ಎಲ್ಲರೂ. ಔಟ ಎದುರುಗಡೆ ಇರ್ತಾನೆ, ಹಿಂಬದಿನಲ್ಲಿ ಬೆಕ್ಕಿರ್ತಾನೆ. ಅಶ್ರುಧಾರೆಗಳನ್ನು ತಡೆಯೋ ಗೊಡವೆಗೆ ನೆಮ್ಹೋಟಪ್ ಹೋಗೋದಿಲ್ಲ. ಅವನ ಸೊಂಟದಲ್ಲಿ ಕಟಾರಿ ಇರೋದಿಲ್ಲ, ಅಧಿಕಾರದ ಕೋಲು ಇರೋದಿಲ್ಲ, ಏನೂ ಇಲ್ಲದೆ ಅವನು ಹತ್ಕೊತಾನೆ ಹೋಗ್ತಾ ಇರ್ತಾನೆ. ಅವನ ಹಿಂದೆ ಮೆನ್ನ, ಅವ್ರ ಹಿಂದೆ ಶವ ಬರ್ತಾ ಇರುತ್ತೆ. ಅದನ್ನು ಹಿಂಬಾಲಿಸಿ ಹಿರಿಯರು, ಅಳ್ತಾ ಇದ್ದ ಸ್ತ್ರೀಯರು ಎಲ್ಲ ಹಿಂದಿನಿಂದ ಬರ್ತಿರ್ತಾರೆ. ಆ ನಂತರ ಸಾಲಾಗಿ ಬರ್ತಿದ್ದ ಪುರುಷ ಸಮುದಾಯ ಇರುತ್ತೆ. ಊರಿನ ಅರ್ಧಕ್ಕೂ ಹೆಚ್ಚು ಜನ ಎಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವರೆಲ್ಲರ ಹಿಂದೆ ತಲೆ ತಗ್ಗಿಸ್ಕೊಂಡು ನಿಧಾನವಾಗಿ ನೆಕೆನ್ ನಡ್ಕೊಂಡು ಇರ್ತಾನೆ. ನೆಕೆನ್ ಅನ್ನೋನು ಆ ಊರಿಗೆ ಬಂದಂತಹ ಹೊಸ ವಲಸಿಗ, ಶಿಲ್ಪಿ ಆತ. ತಡೆದು ಬಟ ಯೋಚನೆ ಮಾಡ್ತಾನೆ, ಅಲ್ಲ ಅಬ್ಟು ಯಾತ್ರೆಯಿಂದ ವಾಪಸ್ ಬಂದಾಗ ಬರೀ 40 ಜನ ಇದ್ವಿ, ಇದೇ ದಾರಿಲಿ ನಡ್ಕೊಂಡು ಮನೆಗೆ ಹೋದ್ವಿ. ಆ ಜನ ಇವತ್ತೂ ಇದ್ದಾರೆ. ಸಮುದಾಯದ ನಡುವೆ ಎಲ್ಲ ಚೆದ್ರು ಹೋಗಿದ್ದಾರೆ. ಮೆನೆಪ್ಟ ನಾಯಕ ಆಗಿದ್ದ ದಿವಸ ರಾತ್ರಿನೇ ಬಂಧನದಿಂದ ಅವನನ್ನು ಬಿಡಿಸ್ಕೊಂಡು ಪೀಠ ಪಲ್ಲಕ್ಕಿಯಲ್ಲಿ ಕೂಳರಿಸ್ಕೊಂಡು ಅವನ ಮನೆಗೆ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋದ್ವಿ. ಆದರೆ ಈಗ ನೋಡಿದ್ರೆ ಪಲ್ಲಕ್ಕಿ ಮುಂದೆ ನಾನು ಕುಣಿತಾ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಆವತ್ತು ಪಲ್ಲಕ್ಕಿ ಮುಂದೆ ಕುಣಿತಾ ಬಂದಿದ್ದೆ, ಈಗ ಅಣ್ಣ ಹಂಗಾತ ಮಲಗಿಬಿಟ್ಟಿದ್ದಾನೆ. ನಾನು ನೋಡಿದ್ರೆ ನಾನೇ ಸತ್ತು ಹೋಗಿದ್ದೀನಿ, ನನ್ನ ಕೈಲಿ ಕುಣಿಯೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಏನೇನೋ ಯೋಚನೆ ಮಾಡಿಕೊಂಡು ಕಣ್ಣಲ್ಲಿ ನೀರುಗಳನ್ನು ತುಂಬಿಕೊಂಡು ನಿಧಾನವಾಗಿ ಹೆಜ್ಜೆ ಇಡ್ತಾ ಇರ್ತಾನೆ. ಇನ್ನು ಈ ಕಡೆ ರಾಮೇರಿಯ ಓರಿಗೆಯವರು ಮುಂದಾಗಿ ಓಡಿ ಬಂದು ಅವನ ವಿಷಯ ತಿಳಿಸ್ತಾರೆ. ಮೆರವಣಿಗೆ ಹೊರಟಿದೆ, ನಿಮ್ಮ ಅಪ್ಪನ್ನ ಇಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಇನ್ನು ಇಲ್ಲೇನಾಗಿರುತ್ತೆ, ಬಸುರಿ ತುಂಬಿದ ಬಸುರಿ ನೆಫಿಸ್ ಜೊತೆಗೆ ಆ ಮನೆಯಲ್ಲಿ ಮಲಗ್ತಿದ್ದವಳು ಅದೇ ಕೇರಳಿದ್ದ ಒಬ್ಬಳು ವಯೋವೃದ್ಧೆ. ರಾತ್ರಿ ಅವಳಿಗೆ ಸರಿಯಾಗಿ ನಿದ್ದೆ ಬರ್ತಾ ಇರ್ತಿರ್ಲಿಲ್ಲ, ವಯಸ್ಸಾದವಳು. ಹಾಗಾಗಿ ಬೆಳಗಿನ ಜಾವ ಬೀದಿನಲ್ಲಿ ಜನ ಓಡಾಡಿಸೋದೆಲ್ಲ ಅವಳು ಕೇಳಿಸ್ತಿರುತ್ತೆ. ಸ್ವಲ್ಪ ಹೊತ್ತಿನ ನಂತರ ಬಾಗಿಲು ತಟ್ಟಿದ ಸದ್ದು ಕೇಳುತ್ತೆ. ಸ್ನೊಫ್ರು ಮಾವ ಅಂತ ಕರೆದಿದ್ದು ಕೇಳುತ್ತೆ. ಎಚ್ಚರಗಂಡ ಸ್ನೊಫ್ರು ಯಾರದು ಅಂತ ಕೇಳಿದ್ದು. ಯಾಕಿದೆಲ್ಲ ಅಂತ ಅನ್ಕೊತಾಳೆ. ಬಟಾನ್ ದೋಣಿ ಬಂತ, ನಾಯಕರು ಬಂದ್ರ ಅಂತ ಮನಸ್ಸಿನಲ್ಲೇ ಆ ಮುದುಕಿ ಗೊಣಗಿಟ್ಕೊತಾಳೆ. ತಾನು ಎದ್ದೇಳ್ತಾಳೆ. ಅಷ್ಟರಲ್ಲಿ ನೆಫಿಸ್ ಎದ್ಯಾ ಅಂತ ನೆಜಮುಟ್ ಪ್ರಶ್ನೆ ಕೇಳ್ತಾಳೆ. ವೃದ್ಧೆ ಎದ್ದು ಬಾಗಿಲು ತೆಗಿತಾಳೆ. ಓ ಬಂದ್ರ ಅಂತ ನೆಫಿಸ್ ಕಣ್ಣು ಹೊಸಕೊಂಡು ಎದ್ದೇಳ್ತಾಳೆ. ಆದರೆ ಒಳಗಡೆಗೆ ಬರೋದು ನೆಜಮುಟ್ಟು. ದೋಣಿ ಬಂತಂತೆ ನೆಫಿಸು, ದೇವರು ದಯಾಮಯ ಅಂತ ಆಕೆ ಹೇಳ್ತಾಳೆ. ಅಪ್ಪ ಬಂತ ಅಂದ್ಬಿಟ್ಟು ನನ್ನ ದೇವರೇ ಅಂದ್ಕೊಂಡು ಪ್ರಯಾಸಪಟ್ಟು ನೆಫಿಸ್ ಎದ್ದೇಳ್ತಾಳೆ. ಮೂಲೆಯಲ್ಲಿ ಇಟ್ಟಿದ್ದಂತಹ ಐಸಿಸ್ಸು, ಬೆಸ್ ಮತ್ತು ಥೆರಿಸ್ ಮೂರ್ತಿಗಳ ಕಡೆಗೆ ಭಕ್ತಿಯಿಂದ ತಲೆಬಾಗಿ ನಮಸ್ಕಾರ ಮಾಡ್ತಾಳೆ. ಬೀದಿನಲ್ಲಿ ಜನ ದೋಣಿ ಕಟ್ಟೆಗೆ ಓಡ್ತಾ ಇರೋ ಸದ್ದು ಕೂಡ ಕೇಳುತ್ತೆ. ಎಲ್ಲರೂ ಕಟ್ಟೆ ಕಡೆ ಹೋಗ್ತಾ ಇದ್ದಾರೆ. ಸ್ವಾಗತಕ್ಕಿರಬೇಕು ಅಲ್ವಾ ನೆಜ್ ಅಂತ ನೆಫಿಸ್ ಕೇಳ್ತಾಳೆ. ಪ್ರಯಾಣ ಸುಸೂತ್ರವಾಗಿ ಆಗಿಲ್ಲ ಅಂತ ಕಾಣುತ್ತೆ, ಏನೋ ಸ್ವಲ್ಪ ತೊಂದರೆ ಆದಂಗಿದೆ, ನನ್ನ ಗಂಡ ಹೋಗಿದ್ದಾನೆ ಅಂತ ನೆಜ್ಮುಟ್ ಹೇಳ್ತಾಳೆ. ತನ್ನೊಳಗಡೆ ಇದ್ದ ಕಸ್ವಿಸಿಯನ್ನು ಆದಷ್ಟು ಮೃದುವಾಗಿ ಹೊರಗೆಡುತ್ತಾಳು ಅವಳು. ಯಾಕೆಂದರೆ ಅವಳಿಗಾಗಲೇ ಮೆನೆಪ್ಟ ಹೋಗಿದ್ದ ಸದ್ದಿ ಗೊತ್ತಿರುತ್ತೆ, ನೆಫಿಸ್ಗೆ ಅದು ಗೊತ್ತಿರಲ್ಲ. ಏನು ಹಾಗಂದರೆ ಏನಾಯಿತು ಅಂತ ನೆಫಿಸ್ ಕೇಳ್ತಾಳೆ. 4-5 ದಿನಗಳ ಹಿಂದೆನೇ ನೆಫಿಸ್ಗೆ ಒಂದು ಕನಸಾಗಿರುತ್ತೆ. ಗಂಡನ ಜೊತೆಗೆ ಒಂದು ದೋಣಿ ವಿಹಾರಕ್ಕೆ ಅವಳು ಹೋಗಿರ್ತಾಳೆ. ಮೆನೆಪ್ಟಾನೆ ಚುಕ್ಕಾಣಿ ಹಿಡಿದಿರ್ತಾನೆ. ಅವರ ಪುಟ್ಟದಾದ ಪೈಪರಸ್ ದೋಣಿ ನೀಲಿ ನದಿಯಲ್ಲಿ ದೊಡ್ಡ ವೃತ್ತವನ್ನು ರಚಿಸ್ತಾ ಇರ್ಬೇಕಾದ್ರೆ ಒಂದು ಮೊಸಳೆ ಬರುತ್ತೆ. ಮೆನೆಪ್ಟ ಅಂತಾನೆ ಅದು ಹೊರಟೋಗುತ್ತೆ. ಸ್ವಲ್ಪ ಹೊತ್ತಾದ ಮೇಲೆ ಅವಳಿಗೆ ನೋವು ಕಾಣಿಸ್ಕೊಡುತ್ತೆ. ಮೆನೆಪ್ಟ ವೇಗವಾಗಿ ದೋಣಿಯನ್ನು ದಂಡೆ ಕಡೆಗೆ ನಡೆಸ್ತಾನೆ. ಅಷ್ಟರಲ್ಲಿ ಅವಳಿಗೆ ಎಚ್ಚರಿಕೆ ಆಗಿರುತ್ತೆ. ಈ ಕನಸನ್ನು ಆಕೆ ಅಂದರೆ ನೆಫಿಸ್ ವೃದ್ಧೆಗೆ ಹೇಳಿರ್ತಾಳೆ, ನೆಜಮಟ್ಗೂ ಕೂಡ ಹೇಳಿರ್ತಾಳೆ. ಅವರುಗಳು ಈ ಕನಸಿಗೆ ಯಾವುದೇ ಒಂದು ಮಹತ್ವವನ್ನು ಕೊಟ್ಟಿರೋದಿಲ್ಲ. ಅದಕ್ಕೇನಂತೆ ಬಿಡು, ಪುಟ್ಟಕ್ಕೆ ಬಂದ ಮೇಲೆ ಗಂಡನ ಜೊತೆ ಒಂದ್ಸಲ ವಿಹಾರಕ್ಕೆ ಹೋಗು ಅಂತ ನೆಜಮಟ್ಟು ನೆಫಿಸನ್ನು ನಗಿಸಿರ್ತಾಳೆ. ಈಗ ತೊಂದರೆ ಆಯಿತು ಅಂತ ಇದ್ದಾರಲ್ಲ,
ಎಲ್ಲಿ ತೊಂದರೆ ಆಯಿತು, ಯಾರಿಗೆ ತೊಂದರೆ ಆಯಿತು ಅಂತ ನೆಫೀಸ್ ಯೋಚನೆ ಮಾಡ್ತಾಳೆ. ನಿಜಕ್ಕ ನಡಿ ನಾವು ದೋಣಿಕೊಟ್ಟೆಗೆ ಹೋಗೋಣ ಅಂತ ನೆಫೀಸ್ ಹೇಳ್ತಾಳೆ. ನಿಜ ಸುಳ್ಳುಗಳ ಪರಿವೇನೇ ಇಲ್ಲದೆ ನಿಜಮುಟ್ ಮಾತುಗಳನ್ನು ರೂಪಿಸ್ತಾಳೆ. ಬೇಡ, ನಿನಗೆ ಶ್ರಮ ಆಗುತ್ತೆ, ಅಲ್ಲಿಗೆ ನಡ್ಕೊಂಡು ಹೋಗೋದು ಸರಿಯಲ್ಲ, ಅಲ್ಲದೆ ಇನ್ನೇನು ಅವರು ಇಲ್ಲಿಗೆ ಬಂದೇ ಬಿಡ್ತಾರೆ, ಆಗ ನೋಡು ದೂರದಲ್ಲಿ ನಾಮೋಚ್ಚಾರಣೆ ಕೇಳಿಸ್ತಾ ಇಲ್ವೇ ಅಂದಾಗ ಅಸ್ಪಷ್ಟವಾಗಿ ಉತ್ಸಾಹ ಇಲ್ಲದಿರೋ ನಾಮೋಚ್ಚಾರ ಅವಳಿಗೆ ಕೇಳುತ್ತೆ. ಏನಿದು ಓ ಮೆನೆಪ್ಟ ಓ ಒಸೈರಿಸ್ ಅಂತ ಇದ್ದಾರಲ್ಲ ಅಂತ ಅಂದ್ಕೊಳ್ತಾಳೆ. ದುಗುಡ ತುಂಬಿದ ಧ್ವನಿಯಲ್ಲೇನೆ ನೆಫೀಸ್ ಹೇಳ್ತಾಳೆ, ಅಕ್ಕ ನಿಜ್ಮುಟ್ ಇದು ಜೈಕಾರ ಅಲ್ವಲ್ಲ ಅಂದಾಗ ನಿಜ್ಮುಟ್ಗೆ ಸಿಟ್ಟು ಬರುತ್ತೆ. ಅವಳು ಹೇಳ್ತಾಳೆ, ಅಲ್ಲದೆ ಇನ್ನೇನು, ನೀನು ಹೋಗಿ ಮುಖ ತೊಳ್ಕೊಂಡು ಬರೋಗು ಅಂತ ಹೇಳಿದಾಗ ಹಿಂಬದಿ ಹಿತ್ತಲಿಗೆ ನೆಫೀಸ್ ಇಳಿತಾಳೆ. ಹೊರಗಡೆ ಇದ್ದ ಧ್ವನಿಗಳು ದೂರದಿಂದ ಅಲೆ ಅಲಿಯಾಗಿ ಬಂದು ಅವಳ ಕಿವಿಗೆ ಬಡಿಯುತ್ತೆ. ನೆಫೀಸ್ನ ಮೆದುಳು ಒಂದು ಕ್ಷಣ ದಿಮಗುಟ್ಟುತ್ತೆ. ಗುಂಡಿಗೆಯ ಬಡಿತ ತೀವ್ರ ಆಯ್ತಾ ಅನಿಸುತ್ತೆ. ಒದ್ದೆಗೊಳಿಸಿದ ಮುಖವನ್ನು ಅಂಗೈಯಲ್ಲೇ ಒರೆಸ್ಕೊಂಡು ನೆಫೀಸ್ ಮನೆ ಒಳಗೆ ಓಡಿ ಬರ್ತಾಳೆ. ಅಕ್ಕ ನಾವು ಹೋಗೋಣ, ಕಟ್ಟೆಗೆ ಹೋಗ್ಬಿಡೋಣ ಅಂತಾಳೆ. ಬೇಡ ನೆಫಿ, 3 ತಿಂಗಳು ಕಾದಿದೆಯಂತೆ, ಕಟ್ಟೆಯಿಂದ ಇಲ್ಲಿಗೆ ಅವ್ರು ಬರೋವರೆಗೂ ತಡ್ಕೊಳಕ್ಕಾಗಲ್ವ ನಿನಗೆ ಅಂತ ನಿಜ್ಮುಟ್ ಹೇಳ್ತಾಳೆ. ಬೀದಿ ಮೂಲೆಗೆ ಹೋಗಿ ಅವ್ರು ಬರ್ತಿದ್ದಾರೆ, ನಾನು ನೋಡ್ಕೊಂಬರ್ತೀನಿ ಅಂತ ವೃದ್ಧೆ ಹೇಳ್ತಾಳೆ. ನೆಫೀಸ್ ಏನೂ ಮಾತಾಡಲ್ಲ, ಮೌನವಾಗಿರ್ತಾಳೆ. ಆ ಮೌನನೇ ಸಮ್ಮತಿ ಅಂತ ತಿಳ್ಕೊಂಡು ವೃದ್ಧೆ ಹೊರಗಡೆಗೆ ಇಳಿತಾಳೆ. ದಾರಿನಲ್ಲಿ ವೃದ್ಧೆ ಜನ ಓಡ್ತಾ ಹೋಗ್ತಾ ಇದ್ದುದನ್ನು ನೋಡ್ತಾಳೆ. ತಾನು ಕೂಡ ತನ್ನ ನಡಿಗೆಯ ವೇಗವನ್ನು ಹೆಚ್ಚಿಸ್ತಾಳೆ. ಎದುರುಗಡೆ ದಿಕ್ಕಿನಿಂದ ರಾಮೇರಿ ಬರ್ತಾ ಇರೋದನ್ನು ನೋಡ್ತಾಳೆ. ಅವನು ಮತ್ತು ಅವನ ಹಿಂದೆ ಒಬ್ಬ ಹೆಂಗಸು ಬೇಗನೆ ನಡೀತಾ ಇರ್ತಾರೆ. ಹುಡುಗನನ್ನು ಹೆಸರಿಡ್ದು ಕರೆಯೋಣ ಅಂತ ಈಕೆಗನ್ಸುತ್ತೆ. ಆದರೆ ಆತನೇ ನಾಯಕರ ಮಗ ಹೌದೋ ಅಲ್ವೋ ಅನ್ನೋ ಒಂದು ಶಂಕೆ ಅವಳಲ್ಲಿ ಮೂಡಿ ಸುಮ್ಮನೆ ಆಗ್ತಾಳೆ. ಹಾಗೆ ಕಟ್ಟೆವರೆಗೂ ನಡೀತಾಳೆ. ವಿಷಯವನ್ನು ಗೊತ್ತಾಗತ್ತೆ, ತಿಳ್ಕೊಳ್ತಾಳೆ. ಕೈಗಳಿಂದ ಹಣೆ ಚುಚ್ಚಿಕೊಂಡು ಗಟ್ಟಿಯಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಈ ಕಡೆ ಮಗ ರಾಮೇರಿ ಒಳಗಡೆಗೆ ಬರ್ತಾನೆ. ನೆಫೀಸ್ ಅವನನ್ನು ಬರಸೆಳೆದು ತಪ್ಕೊತಾಳೆ. ಅಪ್ಪ ಎಲ್ಲಿ ರಾಮೇರಿ, ಏನಾಯಿತು ಅಂತ ಕೇಳಿದಾಗ ವಯಸ್ಸಿಗೆ ಮೀರಿದ ಗಟ್ಟಿ ಗಂಟಲಲ್ಲಿ ಬಡಬಡನೆ ರಾಮರಿಪ್ಟ ಹೇಳಕ್ಕೆ ಶುರು ಮಾಡ್ತಾನೆ. ಅಪ್ಪಂದು ವಿಚಾರಣೆ ಆಯಿತು ಅಮ್ಮ, ನಮ್ಮ ಜೊತೆ ಒಬ್ಬರು ಅಯ್ಯ ಬಂದಿದ್ದಾರೆ, ಅವರೆಲ್ಲ ಹೇಳಿದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ವಿಚಾರಣೆ ಮಾಡಿದ್ರಂತೆ. ಅಯ್ಯ ಹೇಳಿದ್ರು, ವಿಚಾರಣೆ ಆಗಿದ್ದು ನಾಯಕರದಲ್ಲ, ಪೆರೋ ಅವ್ರದ್ದು, ಮಹಾ ಅರ್ಚಕರದು, ಅಮಾತ್ಯರದು ಅಂತ. ತೀರ್ಪು ಕೊಟ್ಟಿದ್ದು ಕೂಡ ಅವರಲ್ಲ, ಅಪ್ಪ ಮೆನೆಪ್ಟ ಅಪ್ಪನೇ ನಮಗೆ ತೀರ್ಪು ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ರಾಮೇರಿ ಹೇಳ್ತಾನೆ. ಅಯ್ಯೋ, ಅಪ್ಪನಿಗೆ ಹೊಡೆದ್ರೇನು ಅಂತ ನೆಫೀಸ್ ಕೇಳ್ತಾಳೆ. ಮತ್ತಷ್ಟು ಗಟ್ಟಿಯಾಗಿ ರಾಮರೆಪ್ಟ ಹೇಳ್ತಾನೆ, ಇಲ್ಲ ಹೊಡಿಲಿಲ್ಲ, ಅದು ಬೇರೆ ಶಿಕ್ಷೆ. ಅಪ್ಪ ಯಾರಿಗೂ ತಲೆ ಬಗ್ಗಿಸ್ಲಿಲ್ಲ, ತುಟಿ ಪಿಟಕ್ ಮಾಡಲಿಲ್ಲ. 100 ಯೋಧರಿದ್ರು, ಬಕೀಲ, ಟೆಹುಟಿ, ಕಿರುಟಿ ಇಟ್ಕೊಂಡವರು, ಕೋಲ್ ಇಟ್ಕೊಂಡವರು, ಕ್ರೂರಿಗಳು, ಎಲ್ಲ ಪಾಪಿಗಳು ಅಮ್ಮ. ಅಪ್ಪ ಯಾರಿಗೂ ಹೆದರಲಿಲ್ಲ. 1000 ಜನ ಬಡವರಿದ್ರು, ಎಲ್ಲರೂ ನಮ್ಮವರೇ ಅಂತ ಹೇಳ್ತಾನೆ. ಅಯ್ಯೋ, ಆಮೇಲೆ ಏನಾಯ್ತು ರಾಮೇರಿ, ನೀವೆಲ್ಲ ಅಪ್ಪನಲ್ಲಿಂದ ಕರ್ಕೊಂಡು ಬಂದ್ರಾ ಅಂತ ಮತ್ತೆ ಕೇಳ್ತಾಳೆ. ಅವನಿಗೆ ಮುಖ ಕಿವುಚ್ಕೊಂಡಂಗೆ ಆಗುತ್ತೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ. ಹಾಂ ಅಮ್ಮ, ಕರ್ಕೊಂಡು ಬಂದಿದ್ದೀವಿ, ಇನ್ನು ಅಪ್ಪ ಇಲ್ಲ ಅಮ್ಮ ಅಂತಾನೆ. ಹಾಂ ಅಹುರ, ರಾಮೇರಿ ಏನು ಹೇಳ್ತಾ ಇದ್ದಾನೆ ಅಂತ ನೆಫೀಸ್ ಉದ್ವಿಗ್ನಳಾಗಿ ಕೇಳ್ತಾಳೆ. ಅಹುರ ಏನು ಉತ್ತರ ಕೊಡೋದಿಲ್ಲ, ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕೀರಳ ಧ್ವನಿಯಲ್ಲೇ ರಾಮರೆಪ್ಟ ಮತ್ತು ಹೇಳ್ತಾನೆ, ಅಮ್ಮ ಅಪ್ಪ ದೂರ ಹೋಗಿದ್ದಾನೆ ಒಸೈರಿಸ್ನ ರಾಜ್ಯಕ್ಕೆ, ಮತ್ತೆ ಬರ್ತಾನೆ ಅಮ್ಮ, ಮತ್ತೆ ಬರ್ತಾನೆ ಅಂಥೇಳಿ ಹೇಳ್ತಾನೆ. ಅಷ್ಟೊತ್ತಿಗಾಗಲೇ ನೆಫೀಸ್ನ ಕಣ್ಣಾಲಿಗಳು ಅಡ್ಡಾದಿಡ್ಡಿ ತಿರುಗ್ತಾ ಇರುತ್ತೆ. ಅವಳು ಬಾಯಿ ತೆರೆದಿರುತ್ತೆ, ದೇಹ ಹತ್ತಿತ್ತ ಓಲಾಡ್ತಿರುತ್ತೆ. ಇದನ್ನೆಲ್ಲ ನಿಜ್ಮುಟ್ ಗಮನಿಸ್ತಾಳೆ. ಭದ್ರವಾಗಿ ಅವಳನ್ನು ಹಿಡ್ಕೊತಾಳೆ. ರಾಮರಿಪ್ಟ ಇದನ್ನೆಲ್ಲ ನೋಡ್ತಾನೆ. ಅಮ್ಮ ಅಳ್ತಾ ಇದ್ದಾಳೇನೋ ಅಂತ ಅವನು ಅಂದ್ಕೊಳ್ತಾನೆ. ಅಮ್ಮ ಮರಿಬೇಡಮ್ಮ, ನೀನು ಮಹಾನಾಯಕನ ಹೆಂಡತಿ, ನೀನು ಐಸಿಸ್ ದೇವತೆಗೆ ನೀನು ಸಮಾನ ಅಮ್ಮ ಅಂಥೇಳಿ ಹೇಳ್ತಾನೆ. ಅವನ ಕೊನೆ ಪದಗಳು ನೆಫೀಸ್ಗೆ ಕೇಳಿಸೋದೇ ಇಲ್ಲ, ಯಾಕೆಂದರೆ ಅವಳಿಗೆ ಅಷ್ಟೊತ್ತಾಗಲೇ ಪ್ರಜ್ಞೆ ತಪ್ಪು ಹೋಗಿರುತ್ತೆ. ಅಹುರಾಳು ಧಾವಿಸಿ ಬರ್ತಾಳೆ, ಅವಳನ್ನು ಹಿಡ್ಕೊತಾಳೆ. ನೆಲದ ಮೇಲೆ ಅವಳನ್ನು ಮಲಗಿಸ್ತಾರೆ, ಮುಖಕ್ಕೆ ನೀರು ಎರಚ್ತಾರೆ, ಬಟ್ಟೆ ಚೂರಿನಿಂದ ಗಾಳಿಯನ್ನು ಕೂಡ ಬೀಸ್ತಾರೆ. ರಾಮರಿಪ್ಟ ಕ್ಷೀಣಿಸ್ತಾ ಹೋದ ಧ್ವನಿಯಲ್ಲಿ ಅಮ್ಮ ಅಮ್ಮ ಅಂತ ಗೋಡೆಗೋರ್ಗೆ ನಿಂತ್ಕೊಳ್ತಾನೆ. ತಬಬುವ ಬರ್ತಾಳೆ. ಸಂಗತಿ ಗೊತ್ತಾದ ತಕ್ಷಣ ಮನೆಯಿಂದ ನೇರವಾಗಿ ಆಕೆ ಹೊರಟು ಬಂದಿರ್ತಾಳೆ. ನದಿ ತಟದಿಂದ ನೆಫ್ರುರ ಮತ್ತು ಆನ್ಪು ವೀರನ ವಿಧವೆ ಬಂದು ತಲುಪ್ತಾರೆ. ಅಳು ಒತ್ತರಿಸಿ ಬರ್ತಿದ್ದ ಗಂಟ್ಲುಗಳು ಎಲ್ಲರದೂ. ಆದರೆ ನೆಫೀಸ್ಗೆ ಪ್ರಜ್ಞೆ ತಪ್ಪಿದ್ದನ್ನು ಗಮನಿಸ್ತಾರೆ. ತಮ್ಮ ಸಂಕಟವನ್ನು ಅವರು ಅದಮ ಹಿಡಿದು ನೆಫೀಸ್ ಹತ್ರ ಕೂತ್ಕೊತಾರೆ. ಇನ್ನೇನು ಕಟ್ಟೆಯಿಂದ ಹೊರಡ್ತಾರೆ. ಮೊದಲು ಇಲ್ಲಿಗೆ ಬರ್ತಾರೆ ಅಂತ ಆನ್ಬುವಿನ ವಿಧವೆ ಕಡಿ ಕಡ್ದಾದ ಸ್ವರದಲ್ಲಿ ತುಂಡರಿಸಿ ಹೇಳ್ತಾಳೆ.
ಅಷ್ಟೊತ್ತಿಗೆ ನೆಜಮುಟ್ ಅಗ್ಗಿಷ್ಟಕ್ಕೆ ಮೂಲೆಯಲ್ಲಿದ್ದ ಮರಿಗೆಗಳಲ್ಲಿ ತಡ್ಕಾಡ್ತಾಳೆ. ಈರುಳ್ಳಿಯನ್ನು ಹುಡುಕ್ತಾಳೆ, ತೆಗಿತಾಳೆ, ಅದನ್ನು ಜಜ್ಜಿ ನೆಫಿಸ್ನ ಮೂಗಿನ ಹತ್ತಿರಕ್ಕೆ ಹಿಡಿತಾಳೆ. ಕ್ರಮೇಣ ನೆಫಿಸ್ಗೆ ಪ್ರಜ್ಞೆ ಮರಳಿ ಬರುತ್ತೆ. ಕಣ್ಣುಗಳಲ್ಲಿದ್ದ ಜಡತೆ ಕರಗತ್ತೆ. ಕೇಳಿಯೂ ಕೇಳಿಸದೇ ಇದ್ದಂತಹ ಸ್ವರದಲ್ಲಿ ಅವಳು ಹೇಳ್ತಾಳೆ, ಏನಾಯಿತು, ನಾನು ಎಲ್ಲಿದ್ದೀನಿ, ಅವ್ರು ಬಂದ್ರಾ ಅಂತ ಕೇಳಿದಾಗ ನೆಜಮುಟ್ ದುಃಖದಿಂದ ಹೇಳ್ತಾಳೆ, ಹೇಳ್ಬೇಡ, ಹಾಗೆ ಮಲ್ಕೋ, ಇನ್ನೇನು ಕರ್ಕೊಂಡು ಬರ್ತಾರೆ ಅಂಥೇಳಿ ಹೇಳ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.